ಕನ್ನಡದ ಸೂಪರ್ ಸ್ಟಾರ್ಗಳಾದ ಸುದೀಪ್ ಹಾಗೂ ದರ್ಶನ್ ಇಬ್ಬರನ್ನು ಒಟ್ಟಿಗೆ ತೆರೆ ಮೇಲೆ ನೋಡಬೇಕು ಎನ್ನುವ ಕನಸು ನೆನ್ನೆ ಮೊನ್ನೆದಲ್ಲ. ಈ ಇಬ್ಬರು ಚಿತ್ರರಂಗ ಪ್ರವೇಶಿಸಿದಾಗಲೇ ಈ ಕನಸು ಚಿಗುರೊಡೆದಿತ್ತು. ಇಬ್ಬರ ಹೈಟು, ಪರ್ಸನಾಲಿಟಿ ನೋಡಿ ಕನ್ನಡದ ನಿರ್ಮಾಪಕರು ಇವರ ಕಾಲ್ ಶೀಟ್ಗಾಗಿ ಈಗಲೂ ವರ್ಷಗಟ್ಟಲೆ ಕಾದಿದೆ. ಆದರೆ ಅದೊಂದು ಸಂದರ್ಭ ಎದುರಾಗಿತ್ತು. ಸುದೀಪ್ ಹಾಗೂ ದರ್ಶನ್ ಒಂದೇ ಸಿನಿಮಾದಲ್ಲಿ ನಟಿಸಬೇಕಿತ್ತು. ಆದರೆ ಜಸ್ಟ್ ಮಿಸ್ ಆಗಿತ್ತು. ಆ ಚಿತ್ರದ ಹೆಸರು ಹುಚ್ಚ. ಹೌದು, ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ 20 ವರ್ಷಗಳ ಹಿಂದೆಯೇ ಸುದೀಪ್, ದರ್ಶನ್ ಒಟ್ಟಿಗೆ ನಟಿಸಬೇಕಿತ್ತು. ಕೆಲವು ಕಾರಣಗಳಿಂದ ಅದು ಕೂಡಿ ಬರಲಿಲ್ಲ. ಬಹುಶಃ ಮುಂದೆಯೂ ಈ ಇಬ್ಬರು ಸೂಪರ್ ಸ್ಟಾರ್ಗಳು ಒಟ್ಟಿಗೆ ನೋಡುವ ಅವಕಾಶ ಪ್ರೇಕ್ಷಕರಿಗೆ ಸಿಗೋದಿಲ್ಲ ಅನ್ಸತ್ತೆ. ಈ ನಡುವೆ ನಿರ್ಮಾಪಕ ರೆಹಮಾನ್ ಅವರು ಒಂದು ಸ್ಫೋಟಕ ಸಂಗತಿಯೊಂದನ್ನು ಹೇಳಿದ್ದಾರೆ. ಹುಚ್ಚ ಚಿತ್ರದಲ್ಲಿ ದರ್ಶನ್ ಮಾಡಬೇಕಿದ್ದ ಪಾತ್ರ ತಾರ್ಕೇಶ್ ಪಟೇಲ್ ಪಾಲಾಗಿದ್ದೇಕೆ, ದರ್ಶನ್ಗೆ ಆ ಪಾತ್ರ ಕೊಡಲು ನಿರ್ದೇಶಕ ಓಂ ಪ್ರಕಾಶ್ ರಾವ್ ಯಾಕೆ ಒಪ್ಪಲಿಲ್ಲ ಎನ್ನುವ ಅಷ್ಟೂ ವಿಚಾರಗಳನ್ನು ನಿರ್ಮಾಪಕ ರೆಹಮಾನ್ ಖಾಸಗಿ ಸಂದರ್ಶನವೊಂದರಲ್ಲಿ ವಿವರಿಸಿದ್ದಾರೆ. ಅವತ್ತು ಲಾಲ್ಬಾಗ್ ಲೈಬ್ರರಿಯಲ್ಲಿ ಹುಚ್ಚ ಸಿನಿಮಾದ ಶೂಟಿಂಗ್ ನಡೀತಾ ಇತ್ತು. ಈ ವೇಳೆ ಅಲ್ಲಿಗೆ ನಿರ್ಮಾಪಕ ರೆಹಮಾನ್ಗೆ ಕ್ಲೋಸ್ ಆಗಿದ್ದ ವ್ಯಕ್ತಿಯೊಬ್ಬರು ದರ್ಶನ್ ಅವರನ್ನ ಕರೆದುಕೊಂಡು ಬಂದಿದ್ರು. ಆಗ ನಿರ್ಮಾಪಕರ ಜೊತೆಗೆ ನಟ ಸುದೀಪ್, ನಿರ್ದೇಶಕ ಓಂ ಪ್ರಕಾಶ್ ರಾವ್ ಎಲ್ಲರೂ ಇದ್ರು. ಆಗ ಆ ವ್ಯಕ್ತಿ ಇವರು ತೂಗದೀಪ್ ಶ್ರೀನಿವಾಸ್ ಅವರ ಪುತ್ರ ದರ್ಶನ್ ಅಂತ ಪರಿಚಯಿಸಿದ್ರು. ಹಾಗೆ ಹುಚ್ಚ ಚಿತ್ರದಲ್ಲಿ ನಾಯಕ ಸುದೀಪ್ ಗೆಳೆಯನ ಪಾತ್ರಕ್ಕೆ ದರ್ಶನ್ಗೆ ಕೊಡುವಂತೆ ಹೇಳಿದ್ರು. ಆದ್ರೆ ಆ ಪಾತ್ರ ದರ್ಶನ್ ಬದಲು ತಾರ್ಕೇಶ್ ಪಟೇಲ್ ಪಾಲಾಯಿತು. ಸಿನಿಮಾಗಳಲ್ಲಿ ನಟಿಸಬೇಕೆಂಬ ಕನಸು ಹೊತ್ತಿದ್ದ ದರ್ಶನ್ ಅವತ್ತು ಸುದೀಪ್ ಗೆಳೆಯನ ಪಾತ್ರವನ್ನು ಕೇಳೋದಕ್ಕೆ ಹೋಗಿದ್ರು ಅನ್ನೋದೇ ಸೋಜಿಕ. ಹಾಗೆ ಅವತ್ತು ನಿರ್ಮಾಪಕ ರೆಹಮಾನ್ ಎದುರು ನಿಂತಿದ್ದ ದರ್ಶನ್, ಸರ್ ಸುದೀಪ್ ಫ್ರೆಂಡ್ ಕ್ಯಾರೆಕ್ಟರ್ ಇದೆಯಲ್ಲ ಕೊಡಿ, ನಾನು ಮಾಡ್ತೇನೆ ಅಂತ ಹೇಳಿದ್ರಂತೆ. ಆಗ ನಿರ್ಮಾಪಕ ರೆಹಮಾನ್ ನೇರವಾಗಿ ದರ್ಶನ್ ಅವರಿಗೆ ಈ ಸಿನಿಮಾ ಬೇಡ, ಸುದೀಪ್ಗಿಂತ ಮುಂಚಿತವಾಗಿ ನೀವು ಸಿಕ್ಕಿದ್ರೆ ನಿಮಗೆ ಸಿನಿಮಾವನ್ನ ಮಾಡ್ತಾ ಇದ್ದೆ ಅಂತ ಹೇಳಿದ್ರಂತೆ. ಆಗ ದರ್ಶನ್ ಸರಿ ಅಂತ ಸಪ್ಪೆ ಮೋರೆಯಲ್ಲೇ ಹಿಂದಿರುಗಿದ್ರಂತೆ. ಆ ವೇಳೆ ಇನ್ನೂ ದರ್ಶನ್ ನಟಿಸಿದ ಮೊದಲ ಸಿನಿಮಾ ಮೆಜೆಸ್ಟಿಕ್ ಕೂಡ ಆರಂಭ ಆಗಿರಲಿಲ್ಲ. ಒಂದ್ ವೇಳೆ ಅಂದೇ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಒಪ್ಪಿದ್ದಿದ್ರೆ ಹುಚ್ಚ ಸಿನಿಮಾದಲ್ಲಿ ದರ್ಶನ್ ನಟಿಸ್ತಿದ್ರು. ಅವತ್ತು ಹುಚ್ಚ ಸಿನಿಮಾ ನಿರ್ದೇಶಕರಾಗಿದ್ದ ಓಂ ಪ್ರಕಾಶ್ ರಾವ್ ಕೂಡ ದರ್ಶನ್ ಅವರನ್ನು ರಿಜೆಕ್ಟ್ ಮಾಡಿದ್ರಂತೆ. ಹೀರೋ ಗೆಳೆಯನ ಪಾತ್ರದಲ್ಲಿ ದರ್ಶನ್ ನಟಿಸಿದ್ರೆ ಹೀರೋ ಪಾತ್ರ ಡಲ್ ಆಗತ್ತೆ ಎನ್ನುವ ಕಾರಣಕ್ಕೆ ದರ್ಶನ್ಗೆ ಹುಚ್ಚ ಚಿತ್ರದಲ್ಲಿ ಪಾತ್ರ ಸಿಗಲಿಲ್ಲ. ಒಂದ್ ವೇಳೆ ಅವತ್ತು ನಿರ್ದೇಶಕ ಓಂ ಪ್ರಕಾಶ್ ರಾವ್ ಸುದೀಪ್ ಗೆಳೆಯನ ಪಾತ್ರಕ್ಕೆ ತಾರ್ಕೇಶ್ ಪಟೇಲ್ ಅವರನ್ನು ಫೈನಲ್ ಮಾಡರದಿದ್ರೆ ಅಂದು ದರ್ಶನ್, ಸುದೀಪ್ ಇಬ್ಬರು ಒಟ್ಟಿಗೆ ನಟಿಸ್ತಾ ಇದ್ರು.